ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಎಐ ಟೀಚರ್ಸ್ ಸಿದ್ಧವಾಗಿದ್ದಾರೆ. ಶೈಕ್ಷಣಿಕವಾಗಿ ಮುಂದುವರೆದಿರುವ ಉಡುಪಿ ಜಿಲ್ಲೆಯಲ್ಲಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಬೈಂದೂರು ತಾಲೂಕಿನಲ್ಲಿ ಹೀಗೊಂದು ಶೈಕ್ಷಣಿಕ ಕ್ರಾಂತಿ ನಡೆದಿದೆ. ಇದು ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಪ್ರಯೋಗಕ್ಕೆ ಒಳಪಟ್ಟಿರುವ ಮೊಟ್ಟಮೊದಲ ಎಐ ಟೀಚರ್. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಈಗ ತಾನೇ ಬಂದ ಫಲಿತಾಂಶದಲ್ಲಿ PUC ವಿಭಾಗದಲ್ಲಿ ಉಡುಪಿ ಜಿಲ್ಲೆ ನಂಬರ್ 1 ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಇದು ನಮಗೆ ಒಂದು ಸಾಧನೆಯಾಗಿ ಕಾಣಬಹುದು. ಆದರೆ ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರೆ, ಸೂಕ್ತ ರೀತಿಯಲ್ಲಿ ತಯಾರು ಮಾಡಿದರೆ ಪ್ರತಿಫಲವೇ ಈ ರಿಸಲ್ಟ್ ಅಂತಲೇ ನಾವು ಹೇಳ್ಬೋದು. ಉಡುಪಿ ಜಿಲ್ಲೆ ಸುಮ್ಮನೆ ಶಿಕ್ಷಣದಲ್ಲಿ ನಂಬರ್ 1 ಅಂತ ಕರೆಸ್ಕೊಳ್ಳೋದಿಲ್ಲ. ಅನೇಕ ಪ್ರಯೋಗಗಳ ಮೂಲಕ ಈ ಜಿಲ್ಲೆ ಯಾವತ್ತೂ ಕೂಡ ಮುಂಚೂಣಿಯಲ್ಲಿ ನಿಂತಿದೆ. ಅದು ನಗರ ಪ್ರದೇಶ ಅಂತಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಾಧನೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅಂತಹ ಒಂದು ಅಪರೂಪದ ಸಾಧನೆ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲಾ ವ್ಯವಸ್ಥೆಯಲ್ಲೇ ಮೊದಲ ಬಾರಿಗೆ ಒಂದು ಹಿರಿಯ ಪ್ರಾಥಮಿಕ ಶಾಲೆ ವಣ್ಸೆಯಲ್ಲಿರುವಂತಹ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಐ ಟೀಚರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಈ ಶಾಲೆಯ ಬಗ್ಗೆ ಅನೇಕ ವಿಚಾರಗಳು ಹೇಳುವಂಥದ್ದಿದೆ. ಯಾಕಂದರೆ ಒಂದು ಖಾಸಗಿ ಸಹಭಾಗಿತ್ವ ಇದ್ದಾಗ ಯಾವ ರೀತಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಮೀರಿ ಪೈಪೋಟಿ ಕೊಡುವುದಲ್ಲ, ಅದನ್ನು ಮೀರಿ ಬೆಳಿಬಹುದು ಅನ್ನೋದಕ್ಕೆ ಈ ಶಾಲೆಯೇ ಸಾಕ್ಷಿ ಅಂತೇಳಿ ಹೇಳ್ಬೋದು. ಎಐ ಟೀಚರ್ ಮಕ್ಕಳಿಗೆ ಎಜುಕೇಷನ್ ಅಂದರೆ ಮನೆಯಲ್ಲಿ ಒತ್ತಾಯ ಹೇರುವಂಥದ್ದು, ಹೋಮ್ವರ್ಕ್ ಮಾಡಲಿಕ್ಕೆ ಒತ್ತಾಯ ಮಾಡುವಂಥದ್ದು, ಹೀಗೆ ಶಿಕ್ಷಣ ಅಂದರೆ ಮೂಗು ಮುರಿಯುವಂಥ ಮಕ್ಕಳಿಗೆ ಆ ಶಿಕ್ಷಣವನ್ನು ಒಂದು ಅಟ್ರಾಕ್ಟಿವ್ ಆಗಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನು ಈ ಎಐ ಟೀಚರ್ ತೋರಿಸ್ತಾ ಇದೆ. ಸೊ ನನ್ನ ಜೊತೆಗೆ ಈಗ ಟ್ರಸ್ಟ್ನ ಪ್ರಮುಖರಿದ್ದಾರೆ, ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ. ಈ ಬಗ್ಗೆ ಅವರ ಈ ಒಂದು ಯುನೀಕ್ ಆದ ಒಂದು ಈ ಕಾನ್ಸೆಪ್ಟ್ ಬಗ್ಗೆ ಮತ್ತು ರಾಜ್ಯದಲ್ಲೇ ಪ್ರಥಮ ಅಂತ ಕರೆಸ್ಕೊಳ್ಳುವಂಥ ಈ ಕಾನ್ಸೆಪ್ಟ್ ಬಗ್ಗೆ ಅವರ ಜೊತೆ ಮಾತನಾಡೋಣ. ಟ್ರಸ್ಟ್ನ ಪ್ರಮುಖರಂತ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಯಾಕಂದರೆ ರಾಜ್ಯದಲ್ಲೇ ಒಂದು ಪ್ರಥಮ ಪ್ರಯತ್ನ ಇದು ಅಂತೇಳಿ ಹೇಳ್ಬೋದು. ಯಾಕೆ ಈ ಐಡಿಯಾ ಬಂತು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ? ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅವಶ್ಯ ನಮ್ಮ ಶಾಲೆ ಮೊದಲು ಒಂದು ಸುಮಾರು ವರ್ಷದಲ್ಲಿ 800 ಮಕ್ಕಳು ಕಲಿತು ಹೊರಗೆ ಬಂದಂಥ ಶಾಲೆ ಆಗಿರ್ತದೆ. ಬಟ್ ಕಾಲಘಟ್ಟಕ್ಕನುಸಾರವಾಗಿ 2015ರಲ್ಲಿ 89 ಮಕ್ಕಳಿಗೆ ಇಳಿದಾಗ ನಾವು ಆ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಪ್ಲ್ಯಾನನ್ನು ರೂಪಿಸಿದ್ವಿ. ಟ್ರಸ್ಟ್ ಮಾಡಿ ಅದನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ಲ್ಯಾನ್ ಹಾಕಿದ್ವಿ. ಅದಕ್ಕೆ ಪೂರಕವಾಗಿ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕು, ಶಿಕ್ಷಕರಿಗೆ ಪೂರಕವಾಗಿ ಅಂದರೆ ಟೀಚರ್ ಫ್ರೆಂಡ್ಲಿಯಾಗಿ ಒಂದು ರೋಬೋವನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ತಮ್ಗೆ ಗೊತ್ತಿದೆ 2024ರಲ್ಲಿ ತಿರುವನಂತಪುರದಲ್ಲಿ ಎಐ ಟೀಚರನ್ನು ಪ್ರಪ್ರಥಮ ಬಾರಿಗೆ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆ ಇಂಟ್ರೊಡ್ಯೂಸ್ ಮಾಡ್ತದೆ. 2 ವರ್ಷದ ನಂತರ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ತಪ್ಪಲು ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದ ಒಂದು ಶಾಲೆಯಲ್ಲಿ ಅಂತಹ ಒಂದು ಎಐ ಟೀಚರನ್ನು ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ LKGಯಿಂದ 12th ಸ್ಟ್ಯಾಂಡರ್ಡ್ ತನಕ ಯಾವುದೇ ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಪಟ್ಟಾದ ಪ್ರಶ್ನೆಗಳನ್ನು ಕೇಳಿದರೆ ಅದು ಇಂಟ್ರಾಕ್ಷನ್ ಮಾಡ್ತದೆ. ಹಾಗೆ 20 ಭಾಷೆಗಳಲ್ಲಿ ಅದು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಮುಖ್ಯೋಪಾಧ್ಯಾಯರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್. ನಿಮ್ಮ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡುವವರು ಯಾವ ರೀತಿ ಅಟ್ರಾಕ್ಟ್ ಆಗ್ಬೋದು ಇದು ಮಕ್ಕಳಿಗೆ, ಮತ್ತು ಶಿಕ್ಷಣಕ್ಕೆ ಯಾವ ರೀತಿ ಪೂರಕ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಅಂತ? ಮಕ್ಕಳಿಗೆ ಒಂದು ತುಂಬ ಅನುಕೂಲವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಯಾಕೆಂದರೆ ನಾವು ಶಿಕ್ಷಕರ ಜೊತೆ ಮಕ್ಕಳು ಎಷ್ಟು ಫ್ರೀಯಾಗಿ ಮಾತಾಡ್ತಾರೋ ರೋಬೋಟ್ ಜೊತೆಗೆ ಇನ್ನೂ ಫ್ರೀಯಾಗಿ ಮಾತಾಡ್ತಾರೆ. ಯಾಕೆಂದರೆ ರೋಬೋಟ್ ಜೊತೆಗೆ ಅವರಿಗೆ ಮಾತನಾಡಬೇಕಾದ್ರೆ ಅವರಿಗೆ ಯಾವುದೂ ಕೂಡ ಭಯ ಹಾಗೆ ಹೀಗೆ ಏನೂ ಇರೋದಿಲ್ಲ. ಅದು ಏನು ಕೇಳಿದರೂ ಕೂಡ ಇಂಟ್ರ್ಯಾಕ್ಷನ್ ಮಾಡುತ್ತೆ, ಅದು ಪ್ಲಸ್ ಪಾಯಿಂಟ್. ಸೊ ಎರಡನೇದೇನಪ್ಪ ಅಂತ ಅಂದರೆ ನಮಗೆ ಅದು ಎಲ್ಲ ಸಬ್ಜೆಕ್ಟಿಗೂ ಕೂಡ ಅದು ಒಂದು ರೋಬೋ ನಮಗೆ ಹೆಲ್ಪ್ ಆಗೋದ್ರಿಂದ ಎಲ್ಲ ಟೀಚರ್ಸ್ ಕೂಡ ಅದನ್ನೇನು ಮಾಡ್ಬೋದು, ಅವರ ಪಾಠಕ್ಕೆ ಒಂದು ಪೂರಕವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ನಮ್ಮಲ್ಲಿರ್ತಕ್ಕಂಥ LKGಯಿಂದ 7th ಸ್ಟ್ಯಾಂಡರ್ಡ್ವರೆಗೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಇದು ಯೂಸ್ಫುಲ್ ಆಗ್ತಕ್ಕಂಥದ್ದು. ಮತ್ತು ಇದರಲ್ಲಿ ನಾವೇನು ಮಾಡೋದು, ಅದು ಕ್ವಿಜ್ ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡುತ್ತೆ ಮಕ್ಕಳಿಗೆ. ಮತ್ತು ನಾವು ಅದನ್ನು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಮಾಡಿ ತೊಗೊಂಡು ಹೋದರೆ ಅದು ಮಕ್ಕಳಿಗೆ ಅದು ನೋಟ್ಸ್ಗಳನ್ನು ಕೊಡುತ್ತೆ. ಮಕ್ಕಳಿಗೆ ಕುತೂಹಲಕಾರಿಯಾಗಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೂ ಕೂಡ ಅದು ರೋಬೋಟ್ ಆನ್ಸರ್ ಮಾಡುತ್ತೆ. ಸೊ ಇದರಿಂದ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಕಲಿಕಾ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ಒಂದು ನಮ್ಮ ಕಲ್ಪನೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.